ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಎಂದು ತಮ್ಮ ಚುಟುಕುಗಳ ಮೂಲಕ ಕನ್ನಡ ನಾಡು ನುಡಿ ಕಂಡ ಅಸಾಧಾರಣ ವ್ಯಕ್ತಿ ದಿನಕರ ದೇಸಾಯಿಯವರು. ಇವರು 1909 ಸೆಪ್ಟೆಂಬರ್ 10ರಂದು ತಮ್ಮ ತಾಯಿಯ ತವರೂರಾದಂಥ ಆಂಕೋಲೆಯ ಹೊನ್ನಕೇರಿಯಲ್ಲಿ ಜನಿಸುತ್ತಾರೆ. ದಿನಕರ ದೇಸಾಯಿಯವರನ್ನ ಚುಟುಕುಗಳ ಬ್ರಹ್ಮ ಎಂದೇ ಗುರುತಿಸಲಾಗುತ್ತದೆ. ಅವರು ಬರೆದಂತಹ ಚೌಪದಿಗಳು ಸರ್ವಜ್ಞನ ವಚನಗಳಂತೆ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದಂತೆ ಕನ್ನಡದ ಮನೆ ಮನಗಳನ್ನು ತಲುಪಿರುವಂಥದ್ದು. ದಿನಕರ ದೇಸಾಯಿಯವರು ಜಾತಿ ಮತ ಪಂಥಗಳನ್ನು ಮೀರಿ ನಿಂತಹ ಅಪ್ಪಟ ಮಾನವತಾವಾದಿ. ಜನಸೇವೆಗಾಗಿ ಅಗಲಿರುಳು ದುಡಿಯಲು ಟೊಂಕ ಕಟ್ಟಿ ನಿಂತ ಜನಸೇವಕ. ಅವರ ಮನೆತನದ ಮೂಲ ಪುರುಷರು ಗೌಡ ಸಾರಸ್ವತ ಜನಾಂಗಕ್ಕೆ ಸೇರಿದವರು. ಕೊಂಕಣಿ ಇವರ ಮಾತೃಭಾಷೆಯಾಗಿತ್ತು. ಇವರ ಪೂರ್ವಜರು ಕಾರವಾರ ಜಿಲ್ಲೆಯ ಕಮಟಾ ತಾಲೂಕಿನ ಐತಿಹಾಸಿಕ ಸ್ಥಳ ಮಿರ್ಜಾನ ಕೋಟೆಯ ನಾಯಕರಾಗಿದ್ದರು. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ BA ಪದವಿಯನ್ನು, ಮುಂಬೈ ವಿಶ್ವವಿದ್ಯಾಲಯದಿಂದ ಇತಿಹಾಸ ವಿಷಯದಲ್ಲಿ MA ಮತ್ತು LLB ಪದವಿಗಳನ್ನು ಪಡೆಯುತ್ತಾರೆ. ಇತಿಹಾಸ ವಿಷಯದಲ್ಲಿ ವಿಶ್ವವಿದ್ಯಾಲಯಕ್ಕೆ ಪ್ರಥಮರಾಗಿ ಕ್ಯಾಂಡಿ ಪಾರಿತೋಷಕವನ್ನು ಪಡೆಯುತ್ತಾರೆ. 1926ರಲ್ಲಿ ಮುಂಬಯಿಯ ಉಗಿ ಹಡಗು ಕೆಲಸಗಾರರ ಸಂಘವನ್ನು ಸ್ಥಾಪಿಸಿ ಅದನ್ನು ಪ್ರಪಂಚದ ಅತಿದೊಡ್ಡ ಕಡಲು ಕಾರ್ಮಿಕರ ಮಹಾಸಂಘವಾಗಿ ಬೆಳೆಸಿದರು. ಆಂಕೋಲಾದಲ್ಲಿ ಕೆನರಾ ವೆಲ್ಫೇರ್ ಟ್ರಸ್ಟ್ ಅನ್ನು ಸ್ಥಾಪಿಸಿ 3 ಪದವಿ ಪೂರ್ವ ಕಾಲೇಜು, 2 ಪದವಿ ಕಾಲೇಜು, 16 ಹೈಸ್ಕೂಲುಗಳನ್ನು ಸ್ಥಾಪಿಸುತ್ತಾರೆ. 1955ರಿಂದ 1972ರವರೆಗೆ ಜನಸೇವಕ ಎಂಬ ಕನ್ನಡ ಸಾಪ್ತಾಹಿಕವನ್ನು ನಡೆಸುತ್ತಾರೆ. ಇವರ ಈ ಯಶಸ್ವಿ ಕಾರ್ಯಗಳಲ್ಲಿ ಜೊತೆಗಿದ್ದವರು ಅವರ ಹೆಂಡತಿಯಾದಂತಹ ಬಾಡ ಗ್ರಾಮದ ಮಹಾಬಲೇಶ್ವರ ವಾಗಳಿ ಮತ್ತು ರುಕ್ಮಿಣಿ ಬಾಯಿಯವರ ಮೊದಲ ಮಗಳು ಇಂದಿರಾ ಅವರು. ದಿನಕರ ದೇಸಾಯಿಯವರ ಸಮಾಜ ಸೇವಾ ಕಾರ್ಯಗಳಿಗೆ, ಸಾಹಿತ್ಯ ರಚನೆಗೆ, ಪತ್ರಿಕೋದ್ಯಮಕ್ಕೆ, ಸರ್ವೆಂಟ್ಸ್ ಆ್ಯಂಡ್ ಇಂಡಿಯಾ ಸೊಸೈಟಿಯಲ್ಲಿನ ಕಾರ್ಯಕಲಾಪಗಳಿಗೆ ದಿನಕರರ ಸಂಗಾತಿಯಾಗಿ ಇಂದಿರಾ ಸಮರ್ಥವಾಗಿ ಜೊತೆಯಾಗಿದ್ದರು. ಉಷಾ ಮತ್ತು ನಿಶಾ ಎಂಬುವರು ಇವರ ಇಬ್ಬರು ಹೆಣ್ಣು ಮಕ್ಕಳು. ಇವರು ದ ಮಹಾಮಂಡಲೇಶ್ವರಾಸ್ ಅಂಡರ್ ದ ಚಾಲುಕ್ಯಾಸ್ ಆಫ್ ಕಲ್ಯಾಣಿ ಎಂಬ ಮಹಾಪ್ರಬಂಧಕ್ಕೆ ಸೆಂಟ್ ಜೇವಿಯರ್ ಬೆಳ್ಳಿ ಪದಕವನ್ನು ಪಡೆಯುತ್ತಾರೆ. ಇವರು ಕನ್ನಡ, ಕೊಂಕಣಿ, ಇಂಗ್ಲಿಷ್ ಭಾಷೆಗಳಲ್ಲಿ ಕೃತಿಯನ್ನು ರಚಿಸಿದ್ದು, ತಮ್ಮ ಮಾತೃಭಾಷೆಯಾದಂತಹ ಕೊಂಕಣಿಯಲ್ಲಿ ದಿನಕರಾಲಿ ಕವಾನಾಮ್ ಎಂಬ ಕವನ ಸಂಕಲನವನ್ನು ರಚಿಸಿದ್ದಾರೆ. BM ಶ್ರೀಯವರು ಹೊರತಂದಂತಹ ಕಿರಿಯರ ಕಾಣಿಕೆ ಎಂಬ ಸಂಕಲನದಲ್ಲಿ ದಿನಕರ ದೇಸಾಯಿಯವರ 4 ಕವನಗಳನ್ನು ನೋಡಬಹುದು. ಇವರು ಕನ್ನಡ, ಕೊಂಕಣಿ, ಇಂಗ್ಲಿಷ್ ಭಾಷೆಗಳಲ್ಲಿ ಕೃತಿಯನ್ನು ರಚಿಸಿದ್ದು, ತಮ್ಮ ಮಾತೃಭಾಷೆಯಾದಂತಹ ಕೊಂಕಣಿಯಲ್ಲಿ ದಿನಕರಾಲಿ ಕವಾನಾಮ್ ಎಂಬ ಕವನ ಸಂಕಲನವನ್ನು ರಚಿಸಿದ್ದಾರೆ. ಇವರ ಕವನ ಸಂಕಲನಗಳನ್ನು ನೋಡುವುದಾದರೆ ಕವನ ಸಂಗ್ರಹ, ಮಕ್ಕಳ ಗೀತೆಗಳು, ಮಕ್ಕಳ ಪದ್ಯಗಳು, ಹೂಗೊಂಚಲು, ದಿನಕರನ ಚೌಪದಿ ಸಂಗ್ರಹ, ದಾಸಾಳ, ಕಡಲ ಕನ್ನಡ ಹಾಗೂ ದಿನಕರಾಲಿ ಎನ್ನುವಂತಹ ಕವನ ಸಂಕಲನಗಳು ಇವರದ್ದಾಗಿತ್ತು. ಮಕ್ಕಳ ಗೀತೆಗಳು ಅನ್ನುವಂಥದ್ದು ಇವರು ಮಕ್ಕಳಿಗಾಗಿಯೇ ರಚಿಸಿದ ಶಿಶುಗೀತೆಗಳ ಸಂಕಲನವಾಗಿದೆ. ಇವರ ಪ್ರಮುಖ ಕವನಗಳು ದೀನಗಿಂತ ದೇವಬಡವ, ಬಂಗಾಳದ ಬರಗಾಲ, ಹಿನ್ನುಡಿ, ಸಂಸಾರದ ಭಾಗ್ಯ, ಶ್ರಮಜೀವಿ ಹೇಳಿದ್ದು, ಚಕ್ರಬಡ್ಡಿ, ಬಡಸೂಳೆ, ತರುಣರ ದಸರೆ, ಗಡಿಯಾರ, ಬೆಕ್ಕು, ತಿಪ್ಪಾಬಟ್ಟ, ನನ್ನ ದೇಹದ ಬೂದಿ ಎನ್ನುವಂಥದ್ದು ಇವರ ಪ್ರಮುಖ ಕವನಗಳು. 2007ರಲ್ಲಿ ದಿನಕರ ದೇಸಾಯಿಯವರ ಸಮಗ್ರ ಕಾವ್ಯವು ಪ್ರಕಟಗೊಳ್ಳುತ್ತದೆ. ಇವರು ಲಿಮೆರಿಕ್ಗಳನ್ನು ಕನ್ನಡಕ್ಕೆ ತಂದು ಜನಪ್ರಿಯಗೊಳಿಸಿದರು. 1957ರಿಂದ ಚುಟುಕುಗಳನ್ನು ಬರೆಯಲು ಆರಂಭಿಸಿದಂತಹ ದಿನಕರ ದೇಸಾಯಿಯವರು ಚುಟುಕುಗಳ ಬ್ರಹ್ಮ ಎಂದೇ ಖ್ಯಾತರಾಗುತ್ತಾರೆ.
ಇವರ ಗದ್ಯ ಕೃತಿಗಳನ್ನು ನೋಡುವುದಾದರೆ ಪ್ರಪಂಚದ ಕೆಲಸಗಾರರು, ಭಾರತೀಯ ಪ್ರಾಥಮಿಕ ಶಿಕ್ಷಣ, ಕೂಲಿಕಾರರ ಸಮಸ್ಯೆಗಳು ಅನ್ನುವಂಥದ್ದು. ಇವರ ಪ್ರವಾಸ ಕಥನದ ಕುರಿತು ಇಂದು ನಡೆದಂತಹ UGC ಪರೀಕ್ಷೆಯಲ್ಲಿ ಪ್ರಶ್ನೆಯಾಗಿತ್ತು. ಇವರ ಪ್ರವಾಸ ಕಥನ ನಾ ಕಂಡ ಪಡುವಣ ಅನ್ನುವಂಥದ್ದು. 1956ರಲ್ಲಿ ಕವನ ಸಂಗ್ರಹ ಮತ್ತು ಮಕ್ಕಳ ಗೀತೆಗಳು ಅನ್ನುವಂತಹ ಸಂಕಲನಗಳಿಗೆ ಮುಂಬೈ ಸರ್ಕಾರದ ಪ್ರಶಸ್ತಿ ದೊರೆಯುತ್ತದೆ. 1979ರಲ್ಲಿ ದಿನಕರನ ಚೌಪದಿ ಎನ್ನುವಂತಹ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯುತ್ತದೆ. ಗೋವಾದ ಪರ್ತ್ಕಾಳಿ ಮಠದಿಂದ ವಿದ್ಯಾಧಿರಾಜ ಪುರಸ್ಕಾರ ಲಭಿಸಿದೆ. ಕರ್ನಾಟಕ ವಿಶ್ವವಿದ್ಯಾಲಯವು ಇವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ದಿನಕರ ದೇಸಾಯಿ ಅವರನ್ನು ಶಿಕ್ಷಣ ಪ್ರಸಾರಕ, ಶಿಕ್ಷಣ ಸಂಸ್ಥೆಗಳ ನಿರ್ಮಾಪಕ, ಶಿಕ್ಷಣ ಪ್ರೇಮಿ ಎಂದು ಕರೆಯಲಾಗುತ್ತದೆ. 1967ರಿಂದ 71ರವರೆಗೆ ದಿನಕರರು ಲೋಕಸಭಾ ಸದಸ್ಯರಾಗಿದ್ದಾಗ ಸಂಸತ್ ಶಿಕ್ಷಣ ಸಮಿತಿಯ ಸದಸ್ಯರಾಗಿದ್ದರು. ಭಾರತದಲ್ಲಿ ಪ್ರಾಥಮಿಕ ಶಿಕ್ಷಣ ಎಂಬ ಆಂಗ್ಲ ಭಾಷೆಯ ಕೃತಿಯ 13 ಅಧ್ಯಾಯಗಳಲ್ಲಿ ದಿನಕರರು ಪ್ರಾಥಮಿಕ ಶಿಕ್ಷಣದ ಸವಾಲು ಹಾಗೂ ಸಾಧ್ಯತೆಗಳನ್ನು ವಿವರಿಸಿದ್ದಾರೆ. ದಿನಕರರು ತಾವು ಕಟ್ಟಿ ಬೆಳೆಸಿದಂತಹ ಶಾಲೆಗಳಿಗೆ ಜನತಾ ವಿದ್ಯಾಲಯ ಎಂದು ಹೆಸರಿಟ್ಟಿದ್ದರು. ಇವುಗಳ ಕಟ್ಟಡದ ವಿನ್ಯಾಸ ಒಂದೇ ಬಗೆಯದ್ದಾಗಿದೆ. ಪ್ರತಿ ವಿದ್ಯಾಲಯದಲ್ಲಿಯೂ ಸುಂದರವಾದ ಹೂದೋಟವಿದೆ. ಹೈಸ್ಕೂಲು ಕಟ್ಟಲು ನಿಸರ್ಗ ಸುಂದರವಾದ ತಾಣಗಳನ್ನೇ ಆಯ್ದುಕೊಳ್ಳುತ್ತಿದ್ದರು. ಸಮುದ್ರ ತೀರ, ನದಿಯ ದಡ, ಗುಡ್ಡದ ಹಿನ್ನೆಲೆಯುಳ್ಳ ಜಾಗವನ್ನೇ ಆಯ್ದುಕೊಂಡು ಶಾಲೆಗಳ ನಿರ್ಮಾಣ ಮಾಡುತ್ತಿದ್ದರು. ಹೀಗೆ ಚುಟುಕುಗಳ ಬ್ರಹ್ಮ, ಶಿಕ್ಷಣ ಪ್ರೇಮಿ, ಪರಿಸರ ವಿಜ್ಞಾನಿ, ರಚನಾತ್ಮಕ ಕೆಲಸಗಾರ ಎಂದೇ ಪ್ರಸಿದ್ಧರಾದಂತಹ ದಿನಕರ ದೇಸಾಯಿ ಅವರು ನವೆಂಬರ್ 6, 1989ರಂದು ಇನ್ನಿಲ್ಲವಾದರು. ವಿದ್ಯೆ ಎಂಬುದು ರಾಗಿಯಾಗಬೇಕಣ್ಣ, ಎಂದಿಗೂ ಆಗಬಾರದು ಬರಿಬಣ್ಣ. ಇವರು ನೀಡುವ ವಿದ್ಯೆ ಚಕಮಕ ಗಿಲೀಟು, ಎಷ್ಟು ದಿನ ಬಾಳುವುದು ಕಾಗದದ ಕೋಟು. ದಿನಕರ ದೇಸಾಯಿ ಅವರ ಈ ಕಿರು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ಜೊತೆಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.